टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಉತ್ತರ ಪ್ರದೇಶದಲ್ಲಿ ತರಬೇತಿಯ ವಿಮಾನವೊಂದು ಕಾಂಪೌಂಡ್ಗೆ ಡಿಕ್ಕಿ ಹೊಡೆಯಿತು. ಇನ್ನು ಇಂಡಿಗೋ ವಿಮಾನದಲ್ಲಿ ಗಗನಸೆಕೆಗೆ ಕಿರುಕುಳ ಕೊಡಲಾಗಿದೆ. ಇವತ್ತು ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ಕೊಡುತ್ತಾ? ಇದೆಲ್ಲವನ್ನ ನೋಡೋಣ ನೇಷನ್ ಟಾಪ್ 9 ನಲ್ಲಿ. ವಿಮಾನ ನಿಲ್ದಾಣದ ಗಡಿಗೋಡೆಗೆ ಡಿಕ್ಕಿ ಹೊಡೆದು ಫ್ಲೈಯಿಂಗ್ ಅಕಾಡೆಮಿಯ ತರಬೇತಿ ವಿಮಾನವೊಂದು ಹಾನಿಗೊಳಗಾಗಿದೆ. ಉತ್ತರ ಪ್ರದೇಶದ ಅಲಿಗಢದ ಧನಿಪುರ ಬಳಿ ದುರ್ಘಟನೆ ನಡೆದಿದ್ದು, ತರಬೇತಿ ನಿರತ ಪೈಲಟ್ ಸುರಕ್ಷಿತವಾಗಿದ್ದಾನೆ. ಟ್ರೈನಿ ಪೈಲಟ್ ಏಕಾಂಗಿ ಹಾರಾಟ ನಡೆಸ್ತಾ ಇದ್ದಾಗ ದುರ್ಘಟನೆ ನಡೆದಿದೆ. ಇಂಡಿಗೋ ವಿಮಾನದಲ್ಲಿ ಗಗನಸೆಕೆಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ. ದೆಹಲಿ ಶಿರಡಿ ವಿಮಾನದಲ್ಲಿ ಮದ್ಯದ ಅಮಲಿನಲ್ಲಿದ್ದ ಪ್ರಯಾಣಿಕನೊಬ್ಬ ಗಗನಸೆಕೆಯನ್ನು ಮುಟ್ಟಿ ಅನುಚಿತವಾಗಿ ವರ್ತಿಸಿದ್ದಾನೆ. ಫ್ಲೈಟ್ ಲ್ಯಾಂಡ್ ಆಗ್ತಿದ್ದಂತೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ. ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಸಲ್ಲಿಕೆಯಾಗಿರುವ ಅರ್ಜಿಗಳ ಸಂಬಂಧ ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ನೀಡುವ ಸಾಧ್ಯತೆ ಇದೆ. ಈ ಮಧ್ಯೆ ಇದೇ ಮೇ 13ರಂದು ಸಿಜೆಐ ಸಂಜೀವ್ ಖನ್ನಾ ನಿವೃತ್ತಿಯಾಗುತ್ತಿದ್ದು, ಹೀಗಾಗಿ ಇವತ್ತೇ ಏನಾದರೂ ನಿರ್ಧಾರ ಹೊರಬೀಳುತ್ತಾ ಅಂತ ಕಾದು ನೋಡಲಾಗುತ್ತದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಇಂತಹ ವೇಳೆಯಲ್ಲಿಯೇ ಪಾಕ್ ಗಡಿಯ ಬಳಿ ಪಂಜಾಬ್ನ 2 ಯುವಕರನ್ನ ಪಾಕಿಸ್ತಾನದ ಪರ ಗೂಢಚಾರಿಕೆ ಮಾಡ್ತಾ ಇರುವ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ಪಲಕ್ ಶೇರ್ ಮಸಿಹ್ ಮತ್ತು ಸೂರಜ್ ಮಸಿಹ್ ಅಂತ ಗುರುತಿಸಲಾಗಿದೆ. ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ವಹಿವಾಟು ಬಂದ್ ಮಾಡಿದ ನಂತರ ಭಾರತ ಇದೀಗ ಮತ್ತೊಂದು ಏಟು ನೀಡಿದೆ. ಪಾಕಿಸ್ತಾನದತ್ತ ಹರಿಯುವ ಚೆನಾಬ್ ನದಿಯ ನೀರನ್ನು ಸ್ಥಗಿತಗೊಳಿಸಲಾಗಿದೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಸ್ಥಗಿತಗೊಳಿಸಿರುವ ಭಾರತದ ನಿರ್ಧಾರವನ್ನು ಜಮಾತೆ ಉಲೇಮಾ ಹಿಂದ್ನ ಅರ್ಷದ್ ಮದನಿ ಟೀಕಿಸಿದ್ದಾರೆ. ಆದರೆ ಮದನಿಗೆ ತಿರುಗೇಟು ನೀಡಿರುವಂತಹ ಅಖಿಲ ಭಾರತ ಇಮಾಮ್ರ ಸಂಘದ ಅಧ್ಯಕ್ಷ ಮೌಲಾನಾ ಸಜ್ಜಿದ್ ರಶ್ದಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲೇಬೇಕು, ಮದನಿಗೆ ತಲೆ ಕೆಟ್ಟಿದೆ ಎಂದಿದ್ದಾರೆ. ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನವನ್ನ ನಿಂಬೆಹಣ್ಣು, ಹಸಿಮೆಣಸಿನಕಾಯಿ ಕಟ್ಟಿಕೊಂಡು ತಂದಿದ್ದೀರಿ, ಅವುಗಳನ್ನ ತಂದಿರುವುದು ಪೂಜೆ ಮಾಡಕ್ಕ ಅಂತ ಕಾಂಗ್ರೆಸ್ ನಾಯಕ ಅಜಯ್ ರಾಯ್ ಬಿಜೆಪಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಇದೀಗ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಚೆನ್ನೈನ ಪೊನ್ನಮಲ್ಲಿಯಲ್ಲಿ ಸುರಿದಂತ ಭಾರೀ ಮಳೆ ಗಾಳಿಗೆ ಸಿನಿಮಾ ಮಂದಿರದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ದುರ್ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೆ ಚಿತ್ರಮಂದಿರದ ಬಹುತೇಕ ಮೇಲ್ಛಾವಣಿ ಹಾನಿಯಾಗಿದೆ.